ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಹೋಮ್ ಸ್ಟೇನ ನಿಮಗೆ ತೋರಿಸ್ತಾ ಇರುವಂಥದ್ದು. ಯಾವ ಹೋಮ್ ಸ್ಟೇ ಎಲ್ಲಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡ್ದಲೇ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಹೋಮ್ ಸ್ಟೇ ಇರುವಂಥದ್ದು ಚನ್ನಪಟ್ಟಣದಲ್ಲಿ. ಶಿಶಿರ ಹೋಮ್ ಸ್ಟೇ ನಾನಿವತ್ತು ನಿಮಗೆ ರಿವ್ಯೂ ಕೊಡ್ತಾ ಇರುವಂಥದ್ದು. ನಾವು ಕೂಡ ಯಾವುದೋ ಕೆಲಸದ ಮೇಲೆ ಹೋಗಿದ್ವಿ. ಸೊ ಹಾಗಾಗಿ ಈ ಕಡೆ ಯಾವಾಗಲೂ ಬಂಡೆನೇ ಇರುವಂಥದ್ದು. ರಾಮನಗರ, ಚನ್ನಪಟ್ಟಣ ಈ ಕಡೆ. ಯಾಕಂದರೆ ಬಿಸಿಲು ಜಾಸ್ತಿ, ಇಲ್ಲೆಲ್ಲ ಬಂಡೆಗಳೇ ನೋಡೋಕ್ಕೆ ಸಿಗುವಂಥದ್ದು. ಸೊ ಈ ಬಂಡೆಗಳ ಮಧ್ಯೆ ಸ್ವಲ್ಪ ಗ್ರೀನರಿನ ನೋಡಬಹುದು. ಇಲ್ಲಿ ನಾವು ಒಂದೆರಡು ದಿನ ಆರಾಮಾಗಿ ಸ್ಟೇ ಕೂಡ ಮಾಡಬಹುದು. ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯ, ಖಂಡಿತವಾಗ್ಲೂ ಅಷ್ಟು ಕವರೇಜ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಅಂಥದ್ದು. ನೋಡ್ತಾ ಇದ್ದೀರಾ ನೋಡಿ, ಇದೆಲ್ಲ ಕಾರ್ ಪಾರ್ಕಿಂಗಿಗೆ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಕಾರ್ ಪಾರ್ಕಿಂಗಿಗೆ ತುಂಬ ದೊಡ್ಡದಾಗಿರುವಂಥದ್ದು. ನಾನು ಕೂಡ ಅದು ಫ್ರಂಟಿಂದನೂ ಕೂಡ ಎಂಟ್ರೆನ್ಸ್ ಇದೆ ಕಾರ್ ಪಾರ್ಕಿಂಗಿಗೆ, ಮತ್ತು ಒಳಗಿಂದ ಕೂಡ ಕಾರ್ ಪಾರ್ಕಿಂಗಿಗೆ ಎಂಟ್ರೆನ್ಸ್ ಇರುವಂಥದ್ದು. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣ್ತಾ ಇದೆ. ಯಾಕಂದರೆ ಈ ಕಡೆ ಬಿಸಿಲು ಜಾಸ್ತಿ. ಯಾರ ಒಂದೆರಡು ದಿನ ಆರಾಮಾಗಿ ನಾವು ಹೋಮ್ ಸ್ಟೇಲಿ ಇದ್ದೋಗ್ಬೋದು ನಿಯರಲ್ಲೇ ಅಂತ ಸರ್ಚ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಶಿಶಿರ ಹೋಮ್ ಸ್ಟೇಗೆ ನೀವು ಹೋಗ್ಬೋದು. ಚೆನ್ನಾಗಿದೆ, ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಹೊರಗೆ ಮಾತ್ರ ನಾನು ತೋರಿಸ್ತಾ ಇರೋದು. ನೆಕ್ಸ್ಟ್ ನಾನು ಒಳಗೆ ರೂಮ್ಸ್ ಎಲ್ಲ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೇ ಮಿಸ್ ಮಾಡ್ದಲೇ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನ್ಯೂ ಕಮ್ಮರ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ ಅಂತ ಕೂಡ ಹೇಳ್ತೀನಿ. ಇಲ್ಲಿ ಸಿಕ್ತು ಆವು ಇಷ್ಟುದ್ದ ನಾಗರಾವು ಮೊಲದ ಟ್ರಿಕ್ಕ ಮೊಲದೆಲ್ಲ ಕೆಳಗೆ ಹೋಗಿ ತರ್ಕೊಂಡು ಅದೇ ಆ ಕಡೆ ಕೆಳಗೆ ಅಲ್ಲಿ ಒಂದು ಹಾವಿತ್ತು. ನಾನು ಹೋಗಿ ಸೌಂಡಿಗೆ ಅದು ಮೂವ್ ಆಯಿತು. ಸ್ವಲ್ಪ ಇಲ್ಲಿ ಕೆರೆ ಬಡ್ಕ ಅಂತಾರಲ್ವಾ, ಆ ರೀತಿಯಾಗಿ ತುಂಬಾ ಉದ್ದ ಮತ್ತು ದಪ್ಪ ಇತ್ತು. ಸೊ ಅದರ ಪಾಡಿಗೆ ಅದು ಆ ಕಡೆ ಹಿಳ್ದೋಯ್ತು. ಮೊಲ ಎಲ್ಲ ಇತ್ತಲ್ಲ, ಹಾಗಾಗಿ ಬಂದಿತ್ತು ಅನಿಸುತ್ತೆ. ಯಾವುದೋ ಪ್ರಾಬ್ಲಮ್ ಇಲ್ಲ. ನಾವು ಯಾವುದೋ ಪ್ರಾಬ್ಲಮ್ ಮಾಡಲಿಲ್ಲ ಅಂದರೆ ಅದು ಕೂಡ ಪ್ರಾಬ್ಲಮ್ ಮಾಡಲ್ಲ ಅಲ್ವಾ. ನಾವು ಹೆಂಗೆ ಭಯ ಪಡ್ತೀವಿ ಅದು ಕೂಡ ಹಾಗೇನೆ. ಸೊ ನಾವು ಯಾವುದೇ ರೀತಿ ಪ್ರಾಬ್ಲಮ್ ಮಾಡೋದು ಬೇಡ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ, ತುಂಬ ಗ್ರೀನರಿ ಇದೆ ಇಲ್ಲಿ. ಮತ್ತು ವೆಡ್ಡಿಂಗಿಗೆ ಕೂಡ ಮಾಡ್ಬೋದು. ವೆಡ್ಡಿಂಗಿಗೆ ಕೂಡ ತುಂಬಾ ಚೆನ್ನಾಗಿದೆ ಈ ರೆಸಾರ್ಟು. ಹೋಮ್ ಸ್ಟೇ ವಿತ್ ವೆಡ್ಡಿಂಗ್ ವೆನ್ಯೂ ಇರುವಂಥದ್ದು. ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಈ ಸೈಡಲ್ಲಿ ಇದ್ದೀರಾ, ರೆಸಾರ್ಟಲ್ಲಿ ಮದುವೆ ಆಗಬೇಕು, ನಮಗೆ ಬೇಕಾಗಿರೋ ರೀತಿ ಸೆಟ್ ಹಾಕಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಶಿಶಿರ ಹೋಮ್ ಸ್ಟೇ ನಿಜವಾಗ್ಲೂ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸು ಇದೆ. ಸೊ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂದರೆ ಐಡಿಯಾಸು ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ವೆಡ್ಡಿಂಗ್ನ ಅರೇಂಜ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಡೈನಿಂಗ್ ಹಾಲ್ನ ತೋರಿಸ್ತಾ ಇರೋದು. ಊಟದ ಹಾಲು ತುಂಬಾ ದೊಡ್ಡದಾಗಿದೆ. ಬಟ್ ಕೀ ಹಾಕಿತ್ತು, ನೋಡೋಣ ಆಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೀ ತರಕ್ಕೇನೋ ಹೋಗಿದ್ದಾರೆ. ಹೊರಗಡೆಯಿಂದ ತೋರಿಸ್ತಾ ಇರೋವಂಥದ್ದು ನೋಡಿ. ಎಲ್ಲಿ ನೋಡಿದ್ರು ಈ ಹೋಮ್ ಸ್ಟೇರಲ್ಲಿ ನಾವು ಗ್ರೀನರಿನ ನೋಡ್ಬೋದು. ನನಗೆ ಅದೇ ಖುಷಿಯಾಗಿದ್ದು. ಯಾಕಂದರೆ ಬಿಸಿಲು ಎಲ್ಲಿ ನೋಡಿದ್ರು ಬಂಡೆ ಕಲ್ಲುಗಳೇ ಕಾಣುತ್ತೆ ರಾಮನಗರ, ಚನ್ನಪಟ್ಟಣ ಸುತ್ತಮುತ್ತ. ಸೊ ಅದ್ರ ಮಧ್ಯೆ ಸಿಕ್ಕಂತಹದ್ದು ಈ ಗ್ರೀನರಿ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಮುಹೂರ್ತಕ್ಕೆ ಪೆಂಡಲ್ ಹಾಕ್ಬೋದು, ಸಟ್ ಹಾಕ್ಬೋದು ಅಂತ ಹೇಳ್ತಾ ಇದ್ರು, ತೋರಿಸ್ತಾ ಇದ್ರು ಅಲ್ಲಿ ಎಲ್ರಿಗೂ. ಸೊ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಸೊ ತುಂಬ ಜನ ಎನ್ಕ್ವೈರಿ ಕೂಡ ಬಂದಿದ್ರು. ಸೊ ಅವ್ರುಗಳೆಲ್ಲ ವಿಚಾರಿಸ್ಕೊತಾ ಇದ್ರು. ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಹೋಮ್ ಸ್ಟೇನಲ್ಲಿ 2 ದಿನ ನೀವು ಆರಾಮಾಗಿ ಇದ್ದೋಗ್ಬೋದು ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಗ್ರೀನರಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀನಿ. ಮೇಂಟೆನೆನ್ಸು ವೆರಿ ಇಂಪಾರ್ಟೆಂಟು. ಅದು ನಾನು ನಿಜವಾಗ್ಲೂ ಇಲ್ಲಿ ನೋಡಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ಇವತ್ತು ನಾನು ಶಿಶಿರ ರೆಸಾರ್ಟ್ ಆ್ಯಂಡ್ ವೆಡ್ಡಿಂಗ್ ವೆನ್ಯೂನಲ್ಲಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಚನ್ನಪಟ್ಟಣ ನಿಯರ್ ಇರೋರಿಗೆ ರೆಸಾರ್ಟು, ಹೋಮ್ ಸ್ಟೇ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ.
ಯಾರ್ಯಾರು ಮದುವೆಗೆ ರೆಸಾರ್ಟ್ ಹುಡುಕ್ತಾ ಇದ್ರೆ ಅಥವಾ ಹೋಮ್ ಸ್ಟೇ ಹುಡುಕ್ತಾ ಇದ್ರೆ ಒಂದೆರಡು ದಿನ ಫ್ರೀಯಾಗಿ ಇದ್ದೋಗ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಬಿಸಿಲು ನಾಡಲ್ಲಿ ಖಂಡಿತವಾಗ್ಲೂ ಈ ಗ್ರೀನರಿ ಮಧ್ಯೆ ಒಂದೆರಡು ದಿನ ಸ್ಟೇ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಕೂಡ ಒಂದು ರೌಂಡು ಹೋಮ್ ಸ್ಟೇನ ಸುತ್ತುವರೆದು ನೋಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಲಸಿನ ಮರ ಕೂಡ ಇತ್ತು ನೋಡಿ, ಹಲಸಿನ ಹಣ್ಣು ಕೂಡ ಕೆಳಗೆ ಬಿಟ್ಟಿದ್ದು. ನಾನು ತೋರಿಸ್ತೀನಿ ಹಲಸಿನ ಹಣ್ಣು ಎಷ್ಟು ಕೆಳಗೆ ಬಿಟ್ಟಿತ್ತು ಅಂತ ಹೇಳಿಬಿಟ್ಟು. ತುಂಬ ಗ್ರೀನರಿ. ನಾನು ಕೂಡ ಒಂದು ನೋಡಿ ಸುತ್ತ ನಾನು ನಿಮಗೆ ತೋರಿಸ್ತಾ ಇರೋದು ಫುಲ್ ಗ್ರೀನರಿ ಇದೆ ನೋಡಿ. ಕಂಪ್ಲೀಟ್ ಒಂದು ರೌಂಡನ್ನು ಕವರ್ ಮಾಡಿದ್ದೀನಿ. ಎಲ್ಲ ಕಡೆ ಹಚ್ಚ ಹಸಿರು ಚೆನ್ನಾಗಿದೆ ಹೋಮ್ ಸ್ಟೇ. ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತೆ ನೋಡಿ. ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ತುಂಬ ಖುಷಿ ಆಯಿತು, ಗ್ರೀನರಿ ನೋಡಿ ಖುಷಿ ಆಯಿತು ನನಗಿಲ್ಲಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮಳೆ ಬಂದಿಲ್ಲ. ಆ್ಯಂಡ್ ಇನ್ನೂ ಕೂಡ ತುಂಬಾ ಬಿಸಿಲಿತ್ತು, ಆದರೂ ಕೂಡ ಇಷ್ಟು ಹಚ್ಚ ಹಸಿರಾಗಿದೆ ಅಂದರೆ ಅವ್ರ ಮೇಂಟೆನೆನ್ಸ್ನ ನಾವು ಮೆಚ್ಚಲೇಬೇಕು. ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಡೈನಿಂಗ್ ಹಾಲ್ ಓಪನ್ ಮಾಡಿದ್ರು, ತುಂಬ ದೊಡ್ಡದಿದೆ ನೋಡಿ. ಈ ರೆಸಾರ್ಟಲ್ಲಿ ಮದುವೆ ಪ್ಲ್ಯಾನ್ ಮಾಡೋರು ನೋಡಿ ಅಂತ ಹೇಳ್ತೀನಿ. ನೋಡಿ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ. ಎಲ್ಲ ಅರೇಂಜ್ ಆಗಿತ್ತು. ಈ ಕಡೆ ಕೂಡ ನೀಟಿದೆ. ಬಂಟಿ ಕ್ಲೀನ್ ಹೈಜೆನಿಕ್ ಕೂಡ ಮೇಂಟೈನ್ ಮಾಡಿದ್ರು. ನಾನು ಅಬ್ಸರ್ವ್ ಮಾಡ್ದಂಗೆ ಹೈಜೆನಿಕ್ ಕೂಡ ಇತ್ತು, ಮೇಂಟೆನೆನ್ಸ್ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂನ ಕೆತ್ತನೆ ಮಾಡಿರುವಂಥದ್ದು. ಇಲ್ಲಿ ಹೋಮ್ ಸ್ಟೇಗೆ ಬರೋರು ಉಳ್ಕೊಬೋದು. ರೂಮ್ ಈ ರೀತಿ ಇರೋವಂಥದ್ದು. ಸೊ ಬಾತ್ರೂಮ್ ಕೂಡ ಕ್ಲೀನ್ ಇತ್ತು. ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಎರಡು ಸಪ್ರೇಟಾಗಿ ಮಾಡಿರೋವಂಥದ್ದು. ಮತ್ತು ಇನ್ಕ್ಲೂಡಿಂಗ್ ಟಿವಿ ಕೂಡ ಇತ್ತು. AC ರೂಮ್ ಮೇಲಿಂದ ನಾನು ತೋರಿಸ್ತಾ ಇರುವಂಥದ್ದು. ಇನ್ನು ನಾವು ಫ್ಯಾಮಿಲಿ ಜೊತೆ ಬರ್ತೀವಪ್ಪ, ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಜೊತೆ ನಾವು ಒಂದು 10 ಜನ 12 ಜನ ಬರ್ತೀವಿ ಅಂದರೂ ಕೂಡ ಅಂಥದಕ್ಕೂ ಕೂಡ ರೂಮ್ಸ್ ಇದೆ. 7 ಬೆಡ್ಡಿಂದ ಒಂದು ರೂಮ್ ಇದೆ ಆ್ಯಂಡ್ 8 ಬೆಡ್ಡಿಂದ ಕೂಡ ಒಂದು ರೂಮ್ ಇದೆ. ಈ ರೀತಿ ಫ್ಯಾಮಿಲಿ ಜೊತೆ ಬರೋರು ಕೂಡ ಪ್ರಾಬ್ಲಮ್ ಇಲ್ಲ. ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಚೆನ್ನಾಗಿ ಅನಿಸುತ್ತೆ. ಸೊ ಅಲ್ಲಿ ಹಾಕಬಹುದು. ಇದೆಲ್ಲ ಇನ್ನು ವೆಡ್ಡಿಂಗಿಗೆ ರೆಸಾರ್ಟಲ್ಲಿ ವೆಡ್ಡಿಂಗ್ನ ಅರೇಂಜ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಇರುವಂತಹ ರೂಮ್ಸು ಕಾಣ್ತಾ ಇದೆ. ಆ್ಯಂಡ್ ಸಿಂಗಲ್ ಆಗಿ ಬೇಕು ಅಂದರೆ ಅದು ಕೂಡ ಸಪ್ರೇಟಾಗಿ ಆ ಸೈಡ್ ಕೂಡ ಇದೆ, ಅದಕ್ಕೂ ಕೂಡ ನೀವು ಬೈ ಮಾಡ್ಬೋದು. ನೋಡಿ ಇಲ್ಲಿ ಇನ್ನೊಂದ್ಸತಿ ನಾನು ರೂಮನ್ನು ತೋರಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಇದೆ. ಆರಾಮಾಗಿ ಇದ್ದೋಗ್ಬೋದು. AC ರೂಮು ಪ್ರಾಬ್ಲಮ್ ಇಲ್ಲ. ಫೈನಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮಕ್ಕಳನ್ನ ತಡೆಯೋ ನಿಮಿಷ. ಫೈನಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಯಾಕಂದರೆ ಮಕ್ಕಳನ್ನ ಕರ್ಕೊಬಂದಾಗ ಆರಾಮಾಗಿ ಆಟ ಆಡಿಸ್ಬೋದು. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಆರಾಮಾಗಿ ಒಂದೆರಡು ದಿನ ಇದ್ದು ಹೋಗ್ಬೋದು. ಆ್ಯಂಡ್ ಯಾರ್ಯಾರ ವೆಡ್ಡಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ರೆಸಾರ್ಟಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದ್ಸತಿ ವಿಸಿಟ್ ಮಾಡಿ ಈ ಕಡೆ ಸೈಡ್ ಇರೋರು ಅಂತ ಹೇಳ್ತೀನಿ. ಆರಾಮಾಗಿ ಪ್ಲ್ಯಾನ್ ನಮ್ದಾದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನಾವು ಪ್ಲ್ಯಾನ್ ಮಾಡಿದರೆ ಇಲ್ಲಿ ಮದುವೆಗೆ ಅರೇಂಜ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಮ್ಮರಿಗೆ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನಿಸುತ್ತೆ. ಸೊ ಇನ್ನೂ ತುಂಬ ಕಂಟೆಂಟ್ ನನ್ನ ಚಾನಲಲ್ಲಿದೆ. ಪ್ಲೀಸ್ ಒಂದ್ಸತಿ ಹೋಗಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.